ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ಪ್ರತಿ ವರ್ಷ ಮಳೆಗಾಲದಲ್ಲಿ ಒಂದು ಸತಿ ಚಿಕ್ಕಮಗಳೂರು ಬರೋಕ್ಕೆ ಟ್ರೈ ಮಾಡ್ತೀವಿ. ಲಾಸ್ಟ್ ಇಯರು ಅದಾಗಲಿಲ್ಲ. ಸೊ ಅದಕ್ಕೆ ಈ ವರ್ಷ ಏನೇ ಮಾಡಿದ್ರು ಒಂದು ಸತಿ ಹೋಗಿ ಬರೋಣ ಮಳೆಗಾಲದಲ್ಲಿ ಅಂತ ಚಿಕ್ಕಮಗಳೂರಲ್ಲಿದ್ದೀವಿ ನಾವೀಗ. ನಿನ್ನೆ ರಾತ್ರಿ ಬೆಂಗಳೂರಿಂದ ಹೊರಟು ಚಿಕ್ಕಮಗಳೂರಿಗೆ ಬಂದ್ವಿ. ಇವತ್ತು ಬೆಳಗ್ಗೆ ಇಲ್ಲಿ ನಮ್ಮ ಸುತ್ತಾಟ ಶುರು ಮಾಡಿದ್ದೀವಿ. ಒಂದು 2-3 ಜಾಗಗಳು ನೋಡೋಣ ಅಂತ ಇವತ್ತಿನ ಪ್ಲ್ಯಾನು. ಎಷ್ಟೆಷ್ಟಾಗುತ್ತೆ, ವೆದರ್ ಎಷ್ಟು ಕೋಆಪ್ರೇಟ್ ಮಾಡುತ್ತೆ ಅನ್ನೋದು ನಾವು ನೋಡಬೇಕು. So let's begin this video. ಇವತ್ತಿನ ಫಸ್ಟ್ ಸ್ಟಾಪ್ ದೇವರ ಮನೆಗೆ ಬಂದಿದ್ದೀವಿ. ಬರ್ತಿರೋ ಹಾಗೆ ಅಪ್ರೋಚ್ ಆಗ್ತಿದ್ದಂಗೆ ಎಲ್ಲ ಫಾಗ್ ಕಾಣಿಸ್ತಾ ಇತ್ತು. ವ್ಯೂ ಇರುತ್ತೋ ಇಲ್ವೋ ಅಂದ್ಕೊಂಡ್ವಿ. ಕರೆಕ್ಟಾಗಿ ಮೇಲೆ ಬರ್ತಿದ್ದಂಗೆ ಫುಲ್ ವೈಟ್ ಔಟು. ಕಾದು ನೋಡ್ತೀವಿ ಒಂಚೂರು ಓಪನ್ ಅಪ್ ಆಗತ್ತಾ ಅಂತ. ಆಪೋಸಿಟ್ ಸೈಡ್ ಸ್ವಲ್ಪ ವಿಸಿಬಿಲಿಟಿ ಇದೆ, ಹಿಂದೆ ಅಂತೂ ಚೂರು ಇಲ್ಲ. ಬಟ್ ಅಲ್ಲಲ್ಲಿ ಓಪನ್ ಅಪ್ ಆದಂಗೆ ಚೂರು ಕಾಣಿಸ್ತಾ ಇದೆ. ಅದೇ ತುಂಬ ಚೆನ್ನಾಗಿದೆ. ಸೊ ಇನ್ನೂ ಫುಲ್ ಓಪನ್ ಅಪ್ ಆದರೆ ಸಖತ್ತಾಗಿರುತ್ತೆ. ಒನ್ ಅವರಿಂದ ಕಾಯ್ತಾ ಇದ್ದೀವಿ. ವ್ಯೂ ಅಂತೂ ಓಪನ್ ಆಗಿಲ್ಲ. ಈ ಥರ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಅದೇ ಥರ ಆಗಿದೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಹೋಪ್ ಇತ್ತು ವ್ಯೂ ಕಾಣಿಸುತ್ತೇನೋ ಅಂತ. ನಾವು ಆಗಲೇ ಬಂದಿದ್ದಾಗ ಕಾಣಿಸ್ತಾ ಇದ್ದಿದ್ದು ವ್ಯೂವೇ ಸ್ವಲ್ಪ ಬೆಟರ್ ಆಗಿತ್ತು. ಈಗಂತೂ ಕಂಪ್ಲೀಟ್ ವೈಟ್ ಔಟು. ಅಲ್ಲೆಲ್ಲಿ ಓಪನ್ ಆಗುತ್ತೆ, ಬಟ್ ವಿತಿನ್ ಅ ಸ್ಪ್ಯಾನ್ ಆಫ್ ಸೆಕೆಂಡ್ ಮತ್ತೆ ಕವರ್ ಆಗೋಗುತ್ತೆ. ಪಾರ್ಕಿಂಗ್ ಜಾಗ ಮಾತ್ರ ನೀಟಾಗಿ ಕಾಣಿಸ್ತಾ ಇದೆ. ಮೋಡಗಳಲ್ಲೂ ಬರುತ್ತೆ, ಬಟ್ ಬೇಗ ಕವರ್ ಆಗಿ ಹೋಗ್ತಾ ಇದೆ. ಆ್ಯಂಡ್ ಪಾರ್ಕಿಂಗ್ ಲಾಟಿಂದ ಒಂದು 5-6 ಮಿನಿಟ್ಸ್ ಹೈಕ್ ಅಷ್ಟೇ. ಈ ಥರ ಮೇಲೆ ಬಂದರೆ ಉದ್ದಕ್ಕೆ ಪೂರ್ತಿ ಗುಡ್ಡಗಳೆಲ್ಲೇ ಇದೆ. ನಿಮಗೆ ಟೈಮ್ ಇದ್ದರೆ ಪೂರ್ತಿ ಓಡಾಡ್ಬೋದು. ಇನ್ನು ಎಷ್ಟೊತ್ತು ವೆಯ್ಟ್ ಮಾಡೋದು ಗೊತ್ತಿಲ್ಲ. ಲಾಸ್ಟ್ ಟೈಮು 2021 ಬಂದಿದ್ವಿ. ನಮ್ಮದು ಈ ಚಾನಲಲ್ಲಿ ವೀಡಿಯೋ ಇದೆ. ಮೂಡಿಗೆರೆಗೆ ಬಂದು ದೇವ್ರ ಮನೆ ಮತ್ತು ಇನ್ನೊಂದು 3-4 ಜಾಗಗಳು ನೋಡಿದ್ವಿ. ಆ ವಿಡಿಯೋದಲ್ಲಿ ದೇವ್ರ ಮನೆಗೂ ಬಂದಿದ್ವಿ. ಸಂಜೆ ಬಂದಿದ್ವಿ ಸನ್ಸೆಟ್ ಟೈಮಿಗೆ. ಇದಕ್ಕಿಂತ ಚೆನ್ನಾಗಿ ವ್ಯೂ ಕಾಣಿಸ್ತಾ ಇತ್ತು. ಬಟ್ ಇನ್ನೂ ಚೆನ್ನಾಗಿರೋಂಥ ವ್ಯೂ ನೋಡೋಣ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ದು. ಯಾಕೋ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಜಾಸ್ತಿನೇ ಇದೆ ಇವತ್ತು. ಆ್ಯಂಡ್ ಮುಂದೆ ಇನ್ನೊಂದು ದೇವಸ್ಥಾನ ಇದೆ ಕಾಲಭೈರೇಶ್ವರಂದು. ಸೊ ಅಲ್ಲಿಗೆ ಆದರೆ ಹೋಗಬೇಕು. ನೋಡ್ತೀವಿ. ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡೋದು. ಆಗಲಿಲ್ಲ ಅಂತಂದರೆ ಒಂದು ಹೊರಡೋದು. ದೇವ್ರ ಮನೆ ವ್ಯೂ ಪಾಯಿಂಟಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ದೇವಸ್ಥಾನ ಇದೆ. ಸುಮಾರು ಜನ ಮಿಸ್ ಮಾಡ್ತಾರೆ. ನಾವು ಇಲ್ಲಿ ದೇವಸ್ಥಾನ ಮುಂದೆ ಇದ್ದೀವಿ. ಸುಮಾರು ಗಾಡಿಗಳು ಹಾಗೆ ಹೊರಟೋಗ್ತಾಯಿತ್ತು. ನಾವು ಲಾಸ್ಟ್ ಟೈಮ್ ಬಂದಾಗ ಬಂದಿರಲಿಲ್ಲ ಈ ದೇವಸ್ಥಾನಕ್ಕೆ. ಸೊ ಈ ಸತಿ ನೋಡಲೇಬೇಕು ಅಂತ ಬಂದ್ವಿ. ಇದು ಕಾಲಭೈರೇಶ್ವರನ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಒಳಗೆ ಗರ್ಭಗುಡಿ ಒಳಗೆ ಸಣ್ಣ ವಿಗ್ರಹನೂ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಆವರಣನೂ ಚೆನ್ನಾಗಿದೆ. ದೇವಸ್ಥಾನದಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಆ ದೇವಸ್ಥಾನದಿಂದ ಮುಂದೆನೇ ಬಂದರೆ ಹಿಂಗೊಂದು ಬಾವಿ ಇದೆ, ಸುತ್ತ ಒಂದು ಕೆರೆ ಇದೆ. ಕೆರೆ ಪಕ್ಕ ಒಂದು ರೋಡ್ ಹೋಗ್ತಾ ಇದೆ. ಆ ರೋಡಲ್ಲಿ ವ್ಯೂನು ತುಂಬ ಚೆನ್ನಾಗಿದೆ. ಆಲ್ ಇನ್ ಆಲ್ ವೆರಿ ಗುಡ್ ಪ್ಲೇಸ್. ಮಿಸ್ ಮಾಡಬೇಡಿ.
ದೇವ್ರ ಮನೆ ನೋಡಿಕೊಂಡು ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಈ ಕೊಟ್ಟಿಗೆ ಹಾರದಿಂದ ಒಂದು 5 ನಿಮಿಷ ಅಷ್ಟೇ ಜಾಗ. ನಮ್ಮ ಅಂಕಲ್ ರೆಕಮೆಂಡ್ ಮಾಡಿದ್ರು ಇಲ್ಲಿ ಹೋಗಿ ತುಂಬ ಚೆನ್ನಾಗಿದೆ ಜಾಗ ಅಂತ, ಅದಕ್ಕೆ ಬಂದ್ವಿ. ಇದು KP ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ, ಒಂದು ಮ್ಯೂಸಿಯಂ ಇದೆ, ಇನ್ನೂ ಏನೇನೋ ಇದೆ. ಒಳಗಡೆ ಹೋಗಿ ನೋಡಿ, ಯುಲ್ ಬಿ ಅಮೇಜ್ಡ್ ಬೈ ಇಟ್ ಅಂತ ನಮ್ಮ ಅಂಕಲ್ ರೆಕಮೆಂಡ್ ಮಾಡಿದ್ದಕ್ಕೆ ಬಂದಿದ್ದೀವಿ. ನೋಡೋಣ ಏನಿದೆ ಅಂತ. ಇಲ್ಲಿ ಈ ಕಡೆ ಒಂದು ಸೆಕ್ಷನ್ ಪೂರ್ತಿ ಒಂಥರ ಇನ್ಸೆಕ್ಟ್ ಮ್ಯೂಸಿಯಂ ಅಂತಂದರು. ತುಂಬಾ ಚೆನ್ನಾಗಿದೆ. ಬಟರ್ಫ್ಲೈಸ್ದಂತೂ ಅದೆಷ್ಟು ವೆರೈಟಿ ಇದೆ ಅಂದರೆ, ಐ ಥಿಂಕ್ ಎಲ್ಲ ರಿಯಲ್ ಬಟರ್ಫ್ಲೈಸ್ನ ಎಲ್ಲ ತೊಗೊಂಡು ಅದು ಸತ್ತಾದ್ಮೇಲೆ ಬಂದು ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದು ಬಿಟ್ಟು ಬೇರೆ ಸುಮಾರು ಇನ್ಸೆಕ್ಟ್ಸ್ ಇದೆ. ಕೆಲವುದೆಲ್ಲ ಲೀಫ್ ಇನ್ಸೆಕ್ಟು, ಇನ್ನೊಂದೇನೋ ವಯಲಿನ್ ಮ್ಯಾಂಟಿಸು, ಅವೆಲ್ಲ ನೋಡೋಕ್ಕೆ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ. ಇದು ಒಂದು ಪಾರ್ಟ್ ಆಫ್ ಇನ್ಸೆಕ್ಟ್ ಮ್ಯೂಸಿಯಮು. ಇನ್ನೊಂದು ಸೆಕ್ಷನ್ ಆ ಕಡೆ ಬೇರೆ ಇದೆ. ರೀಡಿಂಗ್ ರೂಮ್ ಅಂತ ಇನ್ನೊಂದಿತ್ತು, ಅಲ್ಲಿ ಮಾತಾಡೋ ಹಾಗಿರಲಿಲ್ಲ, ಸೈಲೆನ್ಸ್ ಮೇಂಟೈನ್ ಮಾಡಿ ಅಂತಿತ್ತು. ಅದು ತುಂಬ ಚೆನ್ನಾಗಿತ್ತು. ಒಂದಷ್ಟು ಟೇಬಲು ಚೇರ್ಸು ಎಲ್ಲ ಹಾಕಿದ್ರು. ಸುತ್ತ ಎಲ್ಲ ಪೇಂಟಿಂಗ್ಸ್ ಇತ್ತು. ಇಲ್ಲಿ ಇನ್ನೊಂದು ಕಡೆ ಮ್ಯೂಸಿಯಂ ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಒಂಥರ ಆ್ಯಂಟಿಕ್ ಪೀಸಸ್ಗಳಿದೆ. ಸುಮಾರು ವೆರೈಟಿ ಇದೆ. ಬರೀ ಈ ಥರ ಅಂತಲ್ಲ, ಅಡುಗೆ ಪಾತ್ರೆಗಳು ಸುಮಾರಿದೆ. ಮತ್ತು ಇಲ್ಲೆಲ್ಲ ಏನೋ ದೀಪಗಳು, ವಿಭೂತಿ ಮರಿಗೆ ಸುಮಾರೇನೋ ಇದೆ. ಇಲ್ಲೆಲ್ಲ ಗೆಜ್ಜೆಗಳು ಅವೆಲ್ಲ ಇದೆ. ಐ ಥಿಂಕ್ ಎಲ್ಲ ಥರ ಆ್ಯಂಟಿಕ್ ಪೀಸಸ್ಗಳಿದೆ. ಇಲ್ಲಿ ಜ್ಯುವೆಲ್ರಿನೂ ಇದೆ ಒಂದಷ್ಟು. ವೆರಿ ಇಂಟ್ರೆಸ್ಟಿಂಗ್. ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನ ಇಲ್ಲಿ ಹೀಗಿದೆ ಅಂತ. ಎಷ್ಟು ಸತಿ ಚಿಕ್ಕಮಗಳೂರು ಈ ಕಡೆ ಕ್ರಾಸ್ ಮಾಡಿದ್ರು ನೋಡಿರಲಿಲ್ಲ. ವಿಂಟೇಜ್ ಮ್ಯೂಸಿಯಂ ಎಂಟ್ರ್ ಆಗ್ತಿದ್ದಂಗೆ ಫಸ್ಟ್ ಎಲ್ಲ ಪಾತ್ರೆಗಳಿತ್ತು, ಆಮೇಲೆ ವೆಪನ್ಸ್ ಇತ್ತು, ಮತ್ತು ದೇವ್ರ ಮನೆ ಸಾಮಾನುಗಳಿತ್ತು, ದೇವ್ರ ಮನೆ ಪಾತ್ರೆಗಳು, ಅವೆಲ್ಲ ಪೂಜೆಗೆ ಉಪಯೋಗಿಸೋದು. ನಾ ಅಷ್ಟೇ ಅಂದ್ಕೊಂಡ್ವಿ ಬಟ್ ಮುಂದೆ ಬರ್ತಿದ್ದಂಗೆ ಇಲ್ಲೆಲ್ಲ ಫುಲ್ ವಿಂಟೇಜ್ ಕ್ಯಾಮ್ರಾಸು, ಟೈಪ್ ರೈಟರ್ಸು, ಆ ಕಡೆ ಟಿ ವಿ ಎಲ್ಲನೂ ಇಟ್ಟಿದ್ದಾರೆ. ಬೇರೆ ಬೇರೆ ಥರ ಟೆಲಿಫೋನ್ಸ್ ಇದೆ. ಈ ಕಡೆ ಬಂದರೆ ಎಲ್ಲ ವಿಂಟೇಜ್ ಕಾರ್ಗಳ ಮಾಡೆಲ್ ಇದೆ. ತುಂಬಾ ಚೆನ್ನಾಗಿದೆ. ಜಾಗ ತುಂಬಾ ಚೆನ್ನಾಗಿದೆ. ಒಳಗಡೆ ಎಷ್ಟು ಚೆನ್ನಾಗಿದೆಯೋ ಆಚೆನೂ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಹೆಂಗಿದೆ ಸೆಟಪ್ಪು ಅಂತಂದರೆ, ಅದ್ರ ಹಿಂದೆ ಬ್ಯಾಕ್ ಡ್ರಾಪ್ ಪೂರ್ತಿ ದೊಡ್ಡ ದೊಡ್ಡ ಬೆಟ್ಟಗಳು, ಆ ಮಳೆ ಬಂದಿರೋದ ಮೋಡಗಳೆಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಕೊಟ್ಟಿಗೆಹಾರದಿಂದ ನೀವು ಚಾರ್ಮಡಿಗೆ ಹೋಗೋ ದಾರಿಲಿ ಸಿಗುತ್ತೆ. ನೀವು ಸುಂಕಸಾಲೆ ಕಳಸ ಕಡೆ ಹೋಗಬೇಕು ಅಂದರೆ ಕೊಟ್ಟಿಗೆಹಾರದಿಂದ ರೈಟ್ ತೊಗೋತೀರಾ. ಅದ್ರ ಬದಲು ಅಲ್ಲಿಂದ ಒಂದು 2-3 ಮಿನಿಟ್ಸ್ ಕೂಡ ಆಗಲ್ಲ, ಮೇನ್ ರೋಡಲ್ಲೇ ನಿಮ್ಮ ಲೆಫ್ಟ್ ಸೈಡಿಗೆ ಜಾಗ ಬರುತ್ತೆ. ನೀವು ಈ ಕಡೆ ಬರ್ತಾ ಇದ್ದರೆ ಅಥವಾ ಕಳಸ ಕಡೆ ಬರ್ತಿದ್ರು ಈ ಡಿವಿಯೇಷನ್ ತೊಗೊಂಡು ಬನ್ನಿ, ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಒಳಗಡೆ ಅವರು ಬರೆದಿರೋ ಬುಕ್ಸ್ ಆಗಿರ್ಬೋದು, ಇನ್ಸೆಕ್ಟ್ ಮ್ಯೂಸಿಯಂ ಆಗಿರ್ಬೋದು, ಅಥವಾ ಆ ಸ್ಪೇಸೇ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಒಂಥರ ಆ ಕಾಮ್ನೆಸ್ ಇದೆಯಲ್ಲ, ಅದು ನಿಮ್ಗೆ ಆ ಒಳಗಡೆ ಹೋದರೆ ಅದು ಸಿಗುತ್ತೆ. ಎಂಟ್ರಿ ಫೀಸು 20 ರೂಪೀಸ್ ಅಷ್ಟೇ ಪರ್ ಪರ್ಸನ್ನು. 10:30 ಇಂದ 5:30 ತನಕ ಓಪನ್ ಇರ್ತಾರೆ. ಈ ಥರ ಜಾಗ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ಸತಿ ಬಂದ್ರೂ. ಬಟ್ ಬಂದು ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ನೀವು ಖಂಡಿತ ಮಿಸ್ ಮಾಡಬೇಡಿ, ಬನ್ನಿ. ತೇಜಸ್ವಿ ಅವ್ರ ಪ್ರತಿಷ್ಠಾನ ನೋಡಿಕೊಂಡು ಸುಂಕಸಾಲೆ ಕಳಸ ರೂಟ್ ತೊಗೊಂಡು ಕಳಸಲ್ಲಿ ಬಂದು ಹೋಮ್ ಸ್ಟೇಲಿ ಚೆಕ್-ಇನ್ ಆಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ಮತ್ತೆ ಆಚೆ ಬಂದಿದ್ದೀವಿ. ಈಗ ಬಂದಿರೋದು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಇದು ಕಳಸ ದೇವಸ್ಥಾನದ ಹಿಂದೆ, ಕಳಸೇಶ್ವರ ದೇವಸ್ಥಾನದ ಹಿಂದೆನೇ ಬರುತ್ತೆ. ಇಲ್ಲಿಗೆ ಮೊದಲೇ ಒಂದು ಸತಿ ಬಂದಿದ್ವಿ, ಸುಮ್ಮನೆ ಟೈಮ್ ಇತ್ತು, ಚೆನ್ನಾಗಿತ್ತು ವೆದರು ಅಂತ ಮತ್ತೆ ಆಚೆ ಬಂದ್ವಿ. ಸುಂಕಸಾಲೆ ರೀಜನ್ ಆಗಿರ್ಬೋದು, ಕಳಸ ರೀಜನ್ ಆಗಿರ್ಬೋದು, ಎರಡರಲ್ಲೂ ನಮ್ಮ ಟ್ರಾವೆಲ್ ಸೀರೀಸ್ ಇದೆ. ನಾನು ಚಾನಲ್ ಪ್ಲೇಲಿಸ್ಟ್ನ ಇನ್ಕ್ಲೂಡ್ ಮಾಡಿರ್ತೀವಿ ಈ ಐ ಕಾರ್ಡಲ್ಲಿ, ನೀವು ಚೆಕ್ ಮಾಡ್ಬೋದು. ನೀವೇನೋ ನಮ್ಮ ಚಾನಲ್ ಹೊಸಬರಾಗಿದ್ದರೆ, ನಾವು ಇಲ್ಲಿ ನಿಂತ್ಕೊಂಡೆ ಸುತ್ತಮುತ್ತ ಜಾಗಗಳನ್ನೆಲ್ಲ ನೋಡಿದ್ದೀವಿ. ಎಲ್ಲದ್ರದ್ದು ಡೀಟೇಲ್ ವೀಡಿಯೋಸ್ ನಮ್ಮ ಚಾನಲಲ್ಲಿದೆ, ಸೊ ಅದನ್ನು ನೋಡಿ. ಚೆನ್ನಾಗಿದೆ. ಆ್ಯಸ್ ಯೂಶ್ವಲ್ ಸ್ವಲ್ಪ ಕ್ರೌಡೆಡ್ ಇದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಖಾಲಿ ಇತ್ತು. ಪೀಸ್ಫುಲ್ಲಾಗಂತೂ ಇದೆ. ನೆಕ್ಸ್ಟು ಇಲ್ಲಿ ಕಳಸೇಶ್ವರ ದೇವಸ್ಥಾನ ನೋಡಿಕೊಂಡು ಹೊರನಾಡಿಗೆ ಹೋಗೋಣ ಅಂತ ಪ್ಲ್ಯಾನು. ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಆಯಿತು. ಇಲ್ಲಿ ತನಕ ಆಗಿರೋ ಬೆಸ್ಟ್ ದರ್ಶನ ಅಂತ ಹೇಳ್ಬೋದು.
ಒಳಗೆ ಹೋದ್ವಿ, ಖಾಲಿ ಇತ್ತು, ಇನ್ಯಾರೂ ಇರಲಿಲ್ಲ. ಏನೋ ಅರ್ಚನೆ ನಡೀತಾ ಇತ್ತು. ಸೊ ಒಂದು 10-15 ನಿಮಿಷ ಅರ್ಚನೆ ಮುಗಿಯೋ ತನಕ ನೋಡಿದ್ವಿ. ಆಮೇಲೆ ಮಂಗಳಾರತಿ ಮಾಡಿದ್ರು, ಮಂಗಳಾರತಿ ನೋಡಿದ್ವಿ. ಮಂಗಳಾರತಿ ತೊಗೊಂಡು ಇನ್ನೊಂದು 2-3 ನಿಮಿಷ ನಿಂತ್ಕೊಂಡು ಆಮೇಲೆ ನಾವು ಹೊರಟು ಬಂದಿದ್ದು. ಸೊ ದರ್ಶನ ಅಂತೂ ಒಂದು 20 ನಿಮಿಷ, 1/4 ಗಂಟೆಯಿಂದ 20 ನಿಮಿಷ ಕಣ್ಣು ತುಂಬ ದರ್ಶನ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇಷ್ಟು ರಶ್ ಕಮ್ಮಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಲ್ಲರೂ ಶ್ರಾವಣ ಮಾಸ ಜನ ಇರ್ತಾರೆ, ಅದು ವೀಕೆಂಡು ಜನ ಇರ್ತಾರೆ ಅಂತಂದರು. ಬಟ್ ಅದೇನೋ ಅನಿಸ್ತಾ ಇತ್ತು ಸಂಜೆ ಹೋದರೆ ಕಮ್ಮಿ ಇರ್ಬೋದು ರಶ್ಶು ಬೆಳಗ್ಗೆ ಮಧ್ಯಾಹ್ನಕ್ಕಿಂತ ಅಂತ. ಸೊ ಕೊನೆಗೆ ನಾವು ಇವತ್ತು ಇಲ್ಲಿಗೆ ಬಂದ್ವಿ. ಸ್ವಲ್ಪ ತುಂತುರು ಮಳೆ ಬೇರೆ ಬಂತು, ತುಂಬ ಚೆನ್ನಾಗಿತ್ತು. We'll end this video here. Thank you so much for watching. Please do subscribe to our channel. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. Thank you.